ಯಾಕೋ ಪೂರಿ ತಿನ್ನೋ ಥರ ಆಗಿದೆ. ನಾನು ಎಂಟ್ರಿ ಕೇಳಿದ್ರೆ ಮಾಡಿಕೊಡಲ್ಲ. ನೋಡೋಣ, ಚಾನ್ಸ್ ತಗೊಳ್ತೀನಿ. ಬೇಬಿ, ಪೂರಿ ತಿನ್ನೋಂಗಾಗಿದೆ, ಮಾಡ್ಕೊಡ್ತೀಯಾ? ಏನ್ ಸಂಜು ಬೆಳಗ್ಗೆ ಬೆಳಗ್ಗೆ ಆಯಿಲ್ ಫುಡ್ ತಿನ್ಕೊಂಡು. ಬೇಬಿ, ಪೂರಿ ತಿಂದು ಎಷ್ಟು ದಿನ ಆಯಿತು? ಆಲ್ಮೋಸ್ಟ್ ಒಂದು 3 to 4 months ಆಯ್ತಾ? ಪ್ಲೀಸ್ ಮಾಡ್ಕೊಡೋದು. ಸರಿ ಬಾ, ಇವತ್ತು ಮಾಡ್ಕೊಡ್ತೀನಿ. ಇಷ್ಟು ಕಲಿಸ್ಕೊಂಡು 1 ರಿಂದ 2 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಗೈಸ್, ಈ ಥರ ಎಣ್ಣೆ ಹಚ್ಕೊಂಡು ಮಾಡ್ತೀನಿ ನಾನು. ಯಾಕಂತ ಹೇಳಿದ್ರೆ ಹಿಟ್ಟು ಹಾಕಿದ್ರೆ ಎಣ್ಣೆ ಒಳಗೆಲ್ಲ ಉಳ್ಕೊಂಡು ಕಪ್ಪಗಾಗುತ್ತೆ. ಹಂಗಾಗಿ ಡುಮ್ಮ ಡುಮ್ಮ ಪೂರಿ. ಪೂರಿ ಮಾಡಲ್ವಾ? ಥ್ಯಾಂಕ್ಸ್ ಕಣ, ಪೂರಿ ಮಾಡಿಕೊಂಡಿದ್ದಕ್ಕೆ. ಎಷ್ಟು ದಿನ ಆಯ್ತು ಇದು ಮಾಡಿ. ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಆಟ ಆಡ್ತಾ ಇದ್ವಿ. ಪೂರಿ ಏನು? ಪೂರಿ ನಿಮ್ಮಪ್ಪ ಬೂರಿ. ಸರಿ, ಬಿಸಿ ತಿನ್ನೋಣ. ಜಾಸ್ತಿ ತಗೋಬೇಕು ಸಾಬೂನ. ಒಂದು ಚೇಸ್ ಸಾಬೂನು ಸಕಾಲ ಬಂದಿದೆ. ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಅಷ್ಟೇ ಸೂಪರ್ ಆಗಿ ಕಾಂಬಿನೇಷನು. ನಮ್ಮನೇಲಿ ಪೂರಿ ಈ ಥರ ಡೀಪ್ ಫ್ರೈ ಐಟಮ್ಸ್ ಎಲ್ಲ ನಾನು ಮಾಡೋದು ತುಂಬಾ ಕಮ್ಮಿ. 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸಲ ಮಾಡ್ತೀನಿ ಅಷ್ಟೇ. ಒಕೇಶನ್ ತಿನ್ಬೋದು. ಕಂಪ್ಲೀಟಾಗಿ ತಿನ್ನಲೇಬಾರ್ದಂತ ಇಲ್ಲ, ಅಪರೂಪಕ್ಕೆ ತಿಂದರೆ ಕಂಪ್ಲೀಟ್ಲಿ ಫೈನ್. ಒಳ್ಳೆ ಕಾಂಬಿನೇಷನ್. ಮಸ್ಟ್ ಟ್ರೈ ರೆಸಿಪಿ. ದೋಸೆಗೂ ಚೆನ್ನಾಗಿರುತ್ತೆ, ಪೂರಿಗೂ ಸಕ್ಕತ್ತಾಗಿರುತ್ತೆ. ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.